ಇಂದಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಪರ್ಧಿ ಹನುಮಂತರವರ ಜಾತಕವನ್ನು ವಿಶ್ಲೇಷಿಸಿ ಅವರು ಈ ಶೋ ಗೆಲ್ಲುವ ಸಾಧ್ಯತೆಗಳ ಬಗ್ಗೆ ತಿಳಿಯೋಣ. ಹನುಮಂತರವರ ಜನ್ಮ ದಿನಾಂಕ 7 ಅಕ್ಟೋಬರ್ 1993. ಕರ್ನಾಟಕದ ಹಾವೇರಿಯಲ್ಲಿ ಜನಿಸಿದ್ದಾರೆ. ಇವರ ರಾಶಿ ತುಲಾ ರಾಶಿ, ಸ್ವಾತಿ ನಕ್ಷತ್ರ ಹಾಗೂ ರಾಶ್ಯಾಧಿಪತಿ ಶುಕ್ರ ಆಗಿದ್ದಾರೆ. ಇನ್ನು ತುಲಾ ರಾಶಿಯವರು ಸಮತೋಲನ ಹೊಂದಿರೋರು, ಚುರುಕಾಗಿ ಮತ್ತು ಹೊಸ ಚಿಂತೆಗಳಲ್ಲಿ ತೊಡಗಿರೋರು. ಇವರು ಎಲ್ಲರೊಂದಿಗೆ ಸುಲಭವಾಗಿ ಬೆರೆಯುವವರು ಮತ್ತು ಎಲ್ಲ ವಿಷಯಗಳಲ್ಲಿ ಸಮನ್ವಯ ಸಾಧಿಸುವ ಶಕ್ತಿಯನ್ನು ಹೊಂದಿರ್ತಾರೆ. ಬಿಗ್ ಬಾಸ್ ಮನೆಯಂತಹ ಜಾಗದಲ್ಲಿ ಈ ಗುಣಗಳು ಅವರಿಗೆ ಹೆಚ್ಚು ಪ್ರಭಾವವನ್ನು ತರುತ್ತೆ. ಈ ಸಮಯದಲ್ಲಿ ಹನುಮಂತ ಶನಿ ಮಹಾದಶೆಯ ಪ್ರಭಾವದಲ್ಲಿದ್ದಾರೆ. ಶನಿ ಅವರು ಕಠಿಣ ಪರಿಶ್ರಮ, ಶಿಸ್ತು ಮತ್ತು ತಾಳ್ಮೆಯನ್ನು ಉತ್ತೇಜಿಸುತ್ತದೆ. ಈ ದಶೆಯಿಂದ ಅವರು ಬಿಗ್ ಬಾಸ್ ಮನೆಯಲ್ಲಿನ ಎಲ್ಲ ಚಾಂಚಲ್ಯಗಳಿಗೆ ತಾಳ್ಮೆಯಿಂದ ಪ್ರತಿಕ್ರಿಯಿಸ್ತಾರೆ. ಇದು ಪ್ರೇಕ್ಷಕರಿಗೆ ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಶನಿಯು ಅವರಿಗೆ ಹೆಚ್ಚು ಕೆಲಸ ಮಾಡುವ ಮನೋಭಾವನೆ ಮತ್ತು ತಾಳ್ಮೆಯಿಂದ ಜಯ ಸಾಧಿಸುವ ಶಕ್ತಿಯನ್ನು ನೀಡುತ್ತೆ. ಗುರುಗ್ರಹ ಅವರ ಜಾತಕದಲ್ಲಿ ಮುಖ್ಯ ಅಂಶವಾಗಿದೆ. ಗುರು ಬ್ರಹ್ಮಜ್ಞಾನ, ಬುದ್ಧಿ ಮತ್ತು ಸಾಮಾಜಿಕ ಶಕ್ತಿಯನ್ನು ನೀಡುತ್ತೆ. ಇದರಿಂದಾಗಿ ಅವರು ಬಿಗ್ ಬಾಸ್ ಮನೆಯಲ್ಲಿನ ಜ್ಞಾನವನ್ನು ಬಳಸಿ ತೀರ್ಮಾನಗಳ ಮೂಲಕ ಪ್ರೇಕ್ಷಕರ ಹೃದಯವನ್ನು ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿದೆ. ಹನುಮಂತರವರ ರಾಶಿಯಾಧಿಪತಿ ಒಂದು ಶುಕ್ರ. ಅವರು ಸೃಜನಶೀಲತೆಯ ಮತ್ತು ಪ್ರೇಮದ ಗ್ರಹ. ಇದು ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿನ ಆಕರ್ಷಕ ವ್ಯಕ್ತಿತ್ವವನ್ನು ನೀಡುತ್ತದೆ. ಅವರು ಮನರಂಜನೆ, ಮಾತಿನ ಚಾತುರ್ಯ ಮತ್ತು ಸ್ಪರ್ಧೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಕುಂಭರಾಶಿಯ ಶನಿ ಹನುಮಂತನ 5ನೇ ಮನೆಯನ್ನು ಪ್ರಭಾವಿಸುತ್ತೆ. ಮನರಂಜನೆ ಮತ್ತು ಜನಪ್ರಿಯತೆಯ ಮನೆ. ಈ ಸಂಚಾರವು ಅವರು ಬಹುತೇಕ ಪ್ರೇಕ್ಷಕರ ಬೆಂಬಲವನ್ನು ಪಡೆಯುವಂತೆ ಮಾಡುತ್ತೆ. ಇದು ತಮ್ಮ ಸ್ಪರ್ಧೆಯ ಶ್ರೇಷ್ಠತೆಯನ್ನು ತೋರಲು ದೊಡ್ಡ ಅವಕಾಶವನ್ನು ಕೊಡುತ್ತೆ. ಮೀನರಾಶಿಯಲ್ಲಿರುವಂತಹ ಗುರು ಹನುಮಂತನ 6ನೆಯ ಭಾವವನ್ನು ಪ್ರಭಾವಿಸುತ್ತೆ. ಇದು ಪ್ರತಿಸ್ಪರ್ಧಿಗಳನ್ನು ಎದುರಿಸಲು ಅವರ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಇವರ ಬುದ್ಧಿಶಕ್ತಿ ಮತ್ತು ತೀರ್ಮಾನಾತ್ಮಕ ಸಾಫಲ್ಯವೇ ಇವರಿಗೆ ಶೋ ಗೆಲ್ಲುವ ದಾರಿಯನ್ನು ತೋರಿಸ್ಬೋದು. ಹನುಮಂತನ ಲಗ್ನವು ಸಮತೋಲನ ಮತ್ತು ಧೈರ್ಯದ ಸಂಕೇತವಾಗಿದೆ. ಅವರು ತಾನಾಗಿಯೇ ಬೆಳೆಯುವ ವ್ಯಕ್ತಿತ್ವ ಹಾಗೂ ಶೋನಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುವ ಶಕ್ತಿ ಲಗ್ನದಿಂದ ಕಾಣಿಸುತ್ತೆ. 5ನೇ ಮನೆ ಶನಿಯ ಪ್ರಭಾವದಿಂದ ಅವರ ತಂತ್ರಗಳು ಮತ್ತು ಮನೋರಂಜನೆಯ ಚಟುವಟಿಕೆಗಳು ಪ್ರೇಕ್ಷಕರಿಗೆ ಮನಸೆಳೆಯುತ್ತದೆ. 10ನೇ ಮನೆ ಈ ಭಾವವು ಪ್ರಚಾರ ಮತ್ತು ಕಠಿಣ ಪರಿಶ್ರಮದ ಸಂಕೇತವಾಗಿದೆ. ಅವರು ಶೋ ಗೆಲ್ಲಲು ತಮ್ಮ ಶ್ರೇಷ್ಠತೆಯನ್ನು ತೋರಿಸಲು ಸಿದ್ಧರಾಗಿದ್ದಾರೆ. ಪ್ರೇಕ್ಷಕರ ಬೆಂಬಲ ಹೇಗಿದೆ ಅಂದರೆ ಹನುಮಂತರವರು ಸದ್ಯ ಶೋನ ಒಂದು ಪ್ರಮುಖ ಮತ್ತು ಜನಪ್ರಿಯ ಸ್ಪರ್ಧಿಯಾಗಿದ್ದಾರೆ. ಇದಕ್ಕೆ ಕಾರಣ ಅವರ ಶುಕ್ರ ಮತ್ತು ಗುರುವಿನ ಪ್ರಭಾವ. ಚಿಂತನಶೀಲ ನಿರ್ಣಯಗಳು ಶನಿ ಮತ್ತು ಗುರು ಅವರ ಬುದ್ಧಿಶಕ್ತಿ ಹೆಚ್ಚಿಸುವ ಮೂಲಕ ತಾಳ್ಮೆ ಮತ್ತು ನಿರ್ಧಾರ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಎಲ್ಲ ಗ್ರಹ ಸಂಕೇತಗಳು ಮತ್ತು ದಶ ಆಧರಿಸಿ ಹನುಮಂತರವರು ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ಗೆಲ್ಲುವ ಬಲಿಷ್ಠ ಸ್ಪರ್ಧಿಯಾಗಿದ್ದಾರೆ. ಅವರ ಕಠಿಣ ಪರಿಶ್ರಮ, ಸೃಜನಶೀಲತೆ ಮತ್ತು ಪ್ರೇಕ್ಷಕರನ್ನು ಮಂತ್ರಮುಗ್ಧ ಮಾಡುವ ಶಕ್ತಿ ಜಯದ ಸಾಧ್ಯತೆಯನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಧನ್ಯವಾದಗಳು.